ಅನ್ನದಾತ ರೈತನ ಬಬರು ದೇಶದ ಬದುಕು, ಮಣ್ಣಿನ ಜೊತೆ ಅವನ ನಂಟು. ರೂಪಾ, ಬೆಲೆ ಏನಾಗ್ಬಿಟ್ಟಿದೆ, ರೇಷ್ಮೆ ಬೆಲೆ. ನೀರ್ ನೋಡಿದ್ರೆ ಕಮ್ಮಿ ಆಗ್ಬಿಟ್ಟಿದೆ, ಈ ಮಳೆ ನೋಡಿದ್ರೆ ಬರ್ತಾನೆ ಇಲ್ಲ. ಏನ್ ಮಾಡೋದೋ ಏನೋ, ತಲೆನೇ ಕೆಟ್ಟೋಗಿದೆ. ಈ ರೈತನಿಗಿರುವ ಕಷ್ಟಕ್ಕೆ ಆ ದೇವ್ರ ಅದು ಯಾವಾಗ ಕಣ್ ಬಿಡ್ತಾನೋ, ನಮ್ ಕಡೆ ಯಾವಾಗ ದಯ ಬಿಡ್ತಾನೋ ಒಂದಂತೂ ಗೊತ್ತಾಗ್ತಾ ಇಲ್ಲ. ರೀ, ನೀವೇನೋ ಮಳೆ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆದ್ರೆ ಗೊಬ್ಬರದ ರೇಟ್ ಏನೋ ಆಕಾಶಕ್ಕೇರಿದೆ. ಅದೇ ಅಲ್ವಾ, ದುಡಿಮೆ ಮಾತ್ರ ನಮ್ಮದು, ಲಾಭ ಮಾತ್ರ ನಮ್ಗೆ ಗೊತ್ತಿಲ್ಲ. ರೀ, ನಾವು ಬೆಳೆದ ಅನ್ನನ ಊರೆಲ್ಲ ತಿನ್ನುತ್ತೆ, ಆದ್ರೆ ರೈತನ ಕಷ್ಟ ಯಾಕೆ ಯಾರಿಗೂ ಗೊತ್ತಾಗಲ್ಲ? ನೋಡ್ರೂಪಾ, ನೀನ್ ಇದೇ ಧೈರ್ಯ ಕೊಡ್ತಾ ಇದ್ರೆ ನಾವು ಸಾಯೋವರೆಗೂ ವ್ಯವಸಾಯ ಮಾಡೋದು ಬಿಡಲ್ಲ, ದೇಶಕ್ಕೆ ಅನ್ನ ಕೊಡೋದು ಬಿಡಲ್ಲ. ನಿನ್ನ ಧೈರ್ಯದಿಂದ ನಾವು ಎಷ್ಟು ಬೆಲೆ ನಷ್ಟ ಆದ್ರೂ, ನಾವ್ ಎಷ್ಟೇ ನಷ್ಟ ಆದ್ರೂ ನಮ್ಮ ವೃತ್ತಿ ವ್ಯವಸಾಯ ಬಿಡೋದಿಲ್ಲ. ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ? ಇವತ್ತು ನನ್ನ ಮಗ ಸ್ಕೂಲಲ್ಲಿ ಎಂತ ಒಂದು ಸಾಹಸ ಮಾಡಿದ್ದಾನ ಗೊತ್ತಾ? ಟೀಚರು ಒಂದು ಕ್ವಶನ್ ಕೇಳಿದ್ರಂತೆ, ನಿಮ್ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ ಅಂತ. ನೋಡು, ನನ್ನ ಮಗ ಎಷ್ಟು ಸುಂದರವಾಗಿ ಉತ್ತರ ಕೊಟ್ಟಿದ್ದಾನೆ. ನಮ್ ತಂದೆ ತಾಯಿ ದೇಶಕ್ಕೆ ಅನ್ನ ಕೊಡೋ ರೈತ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದಾನೆ. ಖುಷಿ ಆಗುತ್ತಲ್ಲ? ರೀ, ನಮ್ ಕಷ್ಟಕ್ಕೆ ಇದಕ್ಕಿಂತ ದೊಡ್ಡ ಗೌರವ ಇನ್ನೊಂದಿಲ್ಲ. ಹೌದು, ರೈತನಾಗಿ ಹುಟ್ಟಿದ್ದು ನಮ್ಮ ಪುಣ್ಯ. ಜೀವ ಕಟ್ಟುವನು ರೈತನ ಕೈಯಲ್ಲಿ ದೇಶದ ಶಕ್ತಿ, ಅವನ ನಗುವಲಿ ನಮ್ಮ ಬದುಕು. ರೈತನ ಬೆವರು ದೇಶದ ಬದುಕು.